ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ರಾಮ ಹನುಮಂತನ ರೀತಿಯಲ್ಲಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯನರ ನಡುವೆ ಬಿರುಕು ಮೂಡಿದ್ಯಾ? ಸೆಲ್ಯೂಟ್ ಸರ್, ಸೆಲ್ಯೂಟ್, ನಮ್ಮ ಟಗರ್ರಿ ಅಂತಿದ್ದ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯನವರ ವಿರುದ್ಧವೇ ಷಡ್ಯಂತ್ರವನ್ನ ರೂಪಿಸಿದ್ರ. ಸಿದ್ದರಾಮಯ್ಯನವರ ಬೆನ್ನಿಗೆ ಜಮೀರ್ ಅಹ್ಮದ್ ಖಾನ್ ಚೂರಿ ಹಾಕಿದ್ರ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ಗೆ ಬರಬೇಕಿದ್ದಂತಹ ಸಚಿವ ಸ್ಥಾನವನ್ನ ತಪ್ಪಿಸಿದ್ರ. ಜಮೀರ್ ಸಾಹೇಬ್ರೆ, ವಾಟ್ ನೆಕ್ಸ್ಟ್ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಜಮೀರ್ ಅಹ್ಮದ್ ಖಾನ್ 2018ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಚಿಹ್ನೆಯಲ್ಲಿ ಗೆದ್ದು ಅದಾದ ನಂತರ ಸಚಿವರಾಗಿ ಮತ್ತೊಮ್ಮೆ 2023ರಲ್ಲಿ ಗೆದ್ದು ಮತ್ತೆ ಸಚಿವರಾಗಿದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆದ ನಂತರ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. 2018ರಿಂದ 2023ರವರೆಗೆ ಈ ಅವಧಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಕೇವಲ ನಾಯಕರಾಗಿರ್ಲಿಲ್ಲ, ಕೇವಲ ಸಚಿವರಾಗಿರ್ಲಿಲ್ಲ, ಕೇವಲ ಶಾಸಕರಾಗಿರ್ಲಿಲ್ಲ. ಬದಲಿಗೆ ಈ ಅವಧಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕದಾದ್ಯಂತ ಇರುವಂತಹ ಮುಸ್ಲಿಂ ಸಮುದಾಯದ ಅತಿ ದೊಡ್ಡ ಲೀಡರ್ ಅಂತ ಕರೆಸಿಕೊಂಡ್ರು. ಸದ್ಯದ ಮಟ್ಟಿಗೆ ಕರ್ನಾಟಕದ ಮುಸ್ಲಿಂ ಸಮುದಾಯದ ನಾಯಕ ಯಾರು ಅಂದ್ರೆ ಜಮೀರ್ ಅಹ್ಮದ್ ಖಾನ್. 60% ಮುಸ್ಲಿಂ ಸಮುದಾಯ ಜಮೀರ್ ಅಹ್ಮದ್ ಖಾನ್ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಂಡಿದೆ. ಇಂತಹ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ರೀಸನ್ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಅವರನ್ನ ಜಮೀರ್ ಅಹ್ಮದ್ ಖಾನ್ ತಮ್ಮ ಗುರುವಿನ ರೀತಿಯಲ್ಲಿ ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಸಿಕ್ಕ ಅವಕಾಶಗಳು ಎಲ್ಲವನ್ನೂ ಬಳಸಿಕೊಂಡು ಸಿದ್ದರಾಮಯ್ಯ ಅವರನ್ನ ಹೈಲೈಟ್ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳ್ತಾ ಇದ್ರು. ಆದ್ರೆ ಇದೇ ಸಿದ್ದರಾಮಯ್ಯ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ಷಡ್ಯಂತ್ರವನ್ನ ರೂಪಿಸಿದ್ರ. ಇದೇ ಸಿದ್ದರಾಮಯ್ಯನವರ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ರಣತಂತ್ರವನ್ನ ರೂಪಿಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರ. ಇದೇ ಕಾರಣಕ್ಕೆ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಮೂಡೋದಕ್ಕೆ ಕಾರಣ ಒಂದು ವಿಡಿಯೋ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ನನ್ನ ಇನ್ಸ್ಪಿರೇಷನ್ ನಾನು ಒಂದ್ಸತಿ ಫೋಟೋ ತಗೊಳ್ಳೇಬೇಕಣ್ಣ, ತೆಗಿಯಕ್ಕಾಗಲ್ಲ. ನನಗೆ ಇನ್ಸ್ಪಿರೇಷನ್ ನಿಮ್ಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದನ್ನ ತಿದ್ದಿ ಹೇಳಿ ಸರ್. ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದನ್ನ ತಿದ್ದಿ ಹೇಳಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಶಿವಕುಮಾರ್ ನಾಯಕ್ ಅನ್ನುವಂತಹ ವ್ಯಕ್ತಿ ಜಮೀರ್ ಅಹ್ಮದ್ ಕ್ಷೇತ್ರದವರು. ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತಾರೆ. ಆಗ ಸಿದ್ದರಾಮಯ್ಯನವರು ಒಂಚೂರು ಗರಂ ಆಗ್ತಾರೆ. ಅಲ್ಲ, ನಮ್ಮ ವಿರುದ್ಧನೇ ಮಾತನಾಡೋರು ಅಥವಾ ನಮ್ಮ ವಿರುದ್ಧವೇ ಕೆಲಸ ಮಾಡಿದವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಒಂಚೂರು ಗರಂ ಆಗ್ತಾರೆ. ಅಲ್ಲ, ನಮ್ಮ ಆಪ್ತ ಸರಿ, ಹಾಗಂತ ಹೇಳಿ ನಮ್ಮ ವಿರುದ್ಧನೇ ಕೆಲಸ ಮಾಡಿದ್ರೆ ಆಗುತ್ತಾ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾರೆ. ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಾನು ಕೂಡ ಸ್ವತಃ ಶಿವಕುಮಾರ್ ನಾಯಕ್ ಅವ್ರ ಜೊತೆ ಮಾತನಾಡಿದ್ದೀನಿ. ಅವರು ಕೂಡ ಇಷ್ಟೇ ಹೇಳಿದ್ದು, ಇಲ್ಲ ನಾವು ಹೋಗಿದ್ದು ಸಚಿವ ಸ್ಥಾನ ಕೊಡಬೇಕು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅಂತ ಹೇಳಿ ಮನವಿ ಮಾಡೋದಕ್ಕೆ. ಬಟ್ ಸಿದ್ದರಾಮಯ್ಯವ್ರು ಯಾಕೋ ಗರಂ ಆಗ್ಬಿಟ್ರು
ನನ್ನ ವಿರುದ್ಧ ಜಮೀರ್ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ರು. ಸೊ ರಾಜಕೀಯ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಂತೂ ನಿಜ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಗರಂ ಆಗಿದ್ದು ಯಾಕೆ? ಏನ್ ರೀಸನ್? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೂ ಜಮೀರ್ ಅಹ್ಮದ್ ಖಾನ್ಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂತಹ ಪ್ರಶ್ನೆ ಜೊತೆಗೆ, ಅಥವಾ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಗರಂ ಆಗೋದಕ್ಕೆ ಈ ಹಿಂದೆ ಆಡಿಯೋ ವೈರಲ್ ಆಗಿತ್ತಲ್ವಾ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಖಾನ್ ಅವರದ್ದು ಅನ್ನಲಾಗ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿತ್ತಲ್ವಾ, ಆ ವಿಚಾರಕ್ಕೆ ಏನಾದರೂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರಾ? ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪರವಾಗಿ ಜಮೀರ್ ಅಹ್ಮದ್ ಖಾನ್ ಕೆಲಸ ಮಾಡಲಿಲ್ಲ, ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರಾ? ಸೊ ಈ ಪ್ರಶ್ನೆಗಳು ಕಾಡ್ತಾ ಇದೆ. ಎಕ್ಸಾಕ್ಟ್ ಆಗಿ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಇದೇ ಕಾರಣಕ್ಕೆ ಗರಂ ಆಗಿದ್ದಾರೆ ಅನ್ನೋದಕ್ಕೆ ಈಗ ಕೂಡ ಸ್ಪಷ್ಟನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸುದ್ದಿ, ಇಲ್ಲ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವುದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಕಾರಣ, ಸಿದ್ದರಾಮಯ್ಯನವರ ವಿರುದ್ಧ ಜಮೀರ್ ಅಹ್ಮದ್ ಖಾನ್ ಅವರು ದೂರು ಕೊಟ್ಟಿದ್ರು ಅಥವಾ ಸಹಿಗಳನ್ನ ಸಂಗ್ರಹಿಸಿದ್ರು. ಸೊ ಈ ರೀತಿಯ ಚರ್ಚೆ ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿದ್ದವಂತವರು ಅಂದ್ರೆ ಆ ವಿಡಿಯೋನ ರೆಕಾರ್ಡ್ ಮಾಡ್ತಾ ವ್ಯಕ್ತಿಗಳು ಕೂಡ ನನಗೆ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವರು ಗರಂ ಆಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ದಾವಣಗೆರೆ ಕಾರಣಕ್ಕಾಗಿ ಜಮೀರ್ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಯಾವುದು ಸತ್ಯ ಯಾವುದು ಸುಳ್ಳು ಅದೆಲ್ಲವೂ ಕೂಡ ಸೆಕೆಂಡರಿ. ಬಟ್ ಈಗ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ವಾಟ್ ನೆಕ್ಸ್ಟ್ ಜಮೀರ್ ಸಾಹೇಬ್ರೆ ಅಂತ. ಏನು ಜಮೀರ್ ಸಾಹೇಬ್ರೆ ಮುಂದೇನು ಅಂತ. ಯಾಕೆ ಮುಂದೇನು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ JDS ನಲ್ಲಿದ್ದಂತಹ ಜಮೀರ್ ಅಹ್ಮದ್ ಖಾನ್ಗೂ ಕಾಂಗ್ರೆಸ್ ನಲ್ಲಿ ಬಂದಂತಹ ಜಮೀರ್ ಅಹ್ಮದ್ ಖಾನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. JDS ನಲ್ಲಿ ಒಂದು ಕ್ಷೇತ್ರದ ಶಾಸಕರಾಗಿದ್ರು, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ರು. ಬಟ್ ಕಾಂಗ್ರೆಸ್ಗೆ ಬಂದ ನಂತರ ಜಮೀರ್ ಅಹ್ಮದ್ ಖಾನ್ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ. ಸೊ ಜಮೀರ್ ಅಹ್ಮದ್ ಖಾನ್ ಈಗೇನು ಮಾಡ್ತಾರೆ? ಸಚಿವ ಸ್ಥಾನ ಸದ್ಯಕ್ಕಂತೂ ಡೌಟು. ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ, ಆಡಿಯೋ ವೈರಲ್ ಆಗ್ತಾ ಇದೆ, ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನ ಇದೆ. ಸೊ ಈ ಟೈಮಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ? 100ಕ್ಕೆ 100 ಡೌಟ್ ಅಂತ ನನಗನ್ನಿಸ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕೇವಲ ಶಾಸಕರಾಗಿರ್ಬೇಕಾಗುತ್ತೆ. ಕೇವಲ ಶಾಸಕರಾಗಿ ಇದ್ರೂ ಕೂಡ ಸಿದ್ದರಾಮಯ್ಯನವರೇ ಅಂದ್ರೆ ಯಾರನ್ನ ನಂಬಿ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು, ಈಗ ಅದೇ ವ್ಯಕ್ತಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ, ಅರ್ಥಾತ್ ಸಿದ್ದರಾಮಯ್ಯನವರೇ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳಿದ್ರೆ, ಇನ್ನ ಆ ಪಕ್ಷದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಇರ್ತಾರಾ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರಾ ಅನ್ನೋದು ಕೂಡ ದೊಡ್ಡ ಡೌಟ್ ಆಗಿದೆ. ಸೊ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೀತಾರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಕೂಡ ಇದೆ. ಹೌದು, ಕಾಂಗ್ರೆಸ್ ಪಕ್ಷವನ್ನ ಬಿಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬೇರೆ ಕಡೆ ಮುಖ ಮಾಡ್ತಾರೆ, JDSಗೆ ಹೋಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಚರ್ಚೆ. JDS ಪಕ್ಷಕ್ಕೆ ಹೋಗ್ತಾರಾ, ಹೊಸ ಪಕ್ಷವನ್ನ ಕಟ್ತಾರಾ, ಅಥವಾ ಈಗಾಗಲೇ ಇರುವಂತಹ SDPI ಈ ರೀತಿಯ ಪಕ್ಷಗಳನ್ನೇನಾದ್ರೂ ಸೇರ್ಕೋತಾರಾ? ಸೊ ಅದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಮುಂದೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಬಟ್ ಈಗಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ ಅವರ ವಿಡಿಯೋಗಳು ಈಗ ಯಾಕೆ ಹೊರಗಡೆ ಬರ್ತಾ ಇದೆ ಅಂತ. ಅಂದ್ರೆ ಈ ಆಡಿಯೋ ಹೊರಗಡೆ ಬಂದಿದ್ದು, ಈಗ ವಿಡಿಯೋ ಹೊರಗಡೆ ಬಂದಿದ್ದು, ಈ ಎಲ್ಲವನ್ನ ನೋಡ್ತಾ ಇದ್ರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ತಪ್ಪಿಸಲೇಬೇಕು, ಅವರ ವಿರುದ್ಧ ಒಂದು ನೆರೇಟಿವಿಟಿ ಬಿಲ್ಡ್ ಆಗಲೇಬೇಕು ಅನ್ನುವ ಕಾರಣಕ್ಕಾಗಿ ಈ ವಿಡಿಯೋಗಳು ಏನಾದರೂ ರಿಲೀಸ್ ಆಗ್ತಾ ಇದೆಯಾ? ಸೊ ಈ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಟಿಮೇಟ್ ಆಗಿ ಜಮೀರ್ ಅಹ್ಮದ್ ಖಾನ್ ಅವರು ಸದ್ಯ ಸಂಕಷ್ಟದಲ್ಲಿದ್ದಾರೆ. ಅದು ನಾನಾ ರೀತಿಯ ಕಾರಣಗಳಿರ್ಬೋದು, ಅಂದರೆ ಪೊಲಿಟಿಕಲಿ ಸಂಕಷ್ಟದಲ್ಲಿದ್ದಾರೆ. ಸೊ ಸಿದ್ದರಾಮಯ್ಯನವರು ಈಗ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಸಿಟ್ಟಾಗಿದ್ದಾರೆ ಅಂತ ಹೇಳೋದಾ, ಅಥವಾ ಜಮೀರ್ ಅಹ್ಮದ್ ಖಾನ್ ಅವರ ಅಭಿಮಾನಿಗಳ ವಿರುದ್ಧ ಸಿಟ್ಟಾಗಿದ್ದಾರೆ ಅಂತ ಹೇಳೋದಾ, ಅಥವಾ ಸಿದ್ದರಾಮಯ್ಯನವರೇ ಜಮೀರ್ ಅಹ್ಮದ್ ಖಾನ್ಗೆ ಈಗ ಸಚಿವ ಸ್ಥಾನವನ್ನ ತಪ್ಪಿಸಿದ್ರು ಅಂತ ಹೇಳೋದಾ? ಏನಾಗ್ತಾ ಇದೆ? ನಿಮ್ಗೇನು ಅನಿಸ್ತಾ ಇದೆ? ಅಲ್ಟಿಮೇಟ್ ಆಗಿ ಒಂದ್ ಕಡೆ ದಾವಣಗೆರೆ ಬೈ ಎಲೆಕ್ಷನ್, ಇದ್ರ ಜೊತೆಗೆ CM ಬದಲಾವಣೆ, ಸಚಿವ ಸ್ಥಾನ ಇಲ್ಲ, ಈಗ ಆಡಿಯೋ ವಿಡಿಯೋ. ಸೊ ಈ ಎಲ್ಲವನ್ನ ನೋಡ್ತಾ ಇದ್ರೆ ನಿಮ್ಗೇನು ಅನಿಸ್ತಾ ಇದೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.